ಏನಾಗಿದೆ, ಸುಮಾರು ವರ್ಷಗಳಿಂದ ಸರ್ಕಾರ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಭಿವೃದ್ಧಿಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ಕೊಡ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ನಾವು ಇವತ್ತ ಸರ್ಕಾರಕ್ಕೆ ಎಚ್ಚರ ಕೊಡ್ಲಿಕ್ಕೆ ಫ್ರೀಡಂ ಪಾರ್ಕ್ ಬಂದಿದೀವಿ. ಇಲ್ಲೇ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋಗೋಣ ಇಟ್ಟಿದೀವಿ ಸದ್ಯ. ಯಾಕಂದ್ರೆ 10-15 ವರ್ಷದಿಂದ ಇದನ್ನ ಅಭಿವೃದ್ಧಿ ಮಾಡಿರೋದನ್ನ ಮಾಡ್ಲಿಲ್ಲ. ಅದಕ್ಕೆ ಇನ್ನು ಅನಿವಾರ್ಯವಾಗಿ ನಾವು ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ವಿ. ಈಗ ಅದ್ರ ಜೊತೆಗೆ ನಮ್ಗ ಮೈಸೂರು ರಾಜ್ಯನೂ ಅವ್ರು ಕೇಳಾಕ್ತಾರಿ. ಮೈಸೂರು ರಾಜ್ಯದವರು ಅವರು ರೆಡಿ ಆಗಿದಾರು. ಅದಕ್ಕೆ ನಮ್ದು ಏನಪ್ಪಾ, ನೀವು ಮೈಸೂರು ತಗೊಂಡ್ ನೀವು ಆರಾಮಲ್ಲಿ ಉತ್ತರ ಕರ್ನಾಟಕದ 15 ಜಿಲ್ಲೆಗಳು ತಗೊಂಡ ನಮ್ಮ ಆಡಳಿತ ನಾವು ನಡೆಸುವ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಾಕ್ ಬಂದಿವಿ. ಸರ್ಕಾರ ಏನಾದ್ರು ಮಾಡದಿದ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಸುಮಾರು 2,16 ಲಕ್ಷ ಜನರು ಸೈಟ್ ತಗೊಂಡಿದೆ, ಸಂಗ್ರಹ ಮಾಡಿದೀವಿ ಪ್ರತ್ಯೇಕ ಬೇಕಂತೇಳಿ. ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಭೀಮಪ್ಪ ಗುಂಡಪ್ಪ ಗಡ, ಅಧ್ಯಕ್ಷರು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತರು, ಮೂಡಲಿ. ಕರ್ನಾಟಕ ಅನ್ನೋದು ಒಂದು ಕನ್ನಡ ಭಾಷಿಕರ ಅಸ್ಮಿತೆ ಆಗಿತ್ತು. ಮಹಾರಾಷ್ಟ್ರ ಮರಾಠಿಗರಿಗೆ, ಆಂಧ್ರ ಪ್ರದೇಶ ಆಂಧ್ರದ ಜನತೆಗೆ, ತೆಲಂಗಾಣ ಮೈಸೂರು ಅರಸರಿ ಬಂತು. ಬನವಾಸಿ ಕನ್ನಂಬರ ಆಳ್ತಿರ್ತಕ್ಕಂಥ ಕರ್ನಾಟಕ ಭಾಗಶಃ ಮೈಸೂರು ರಾಜ್ಯಕ್ಕೆ, ಭಾಗಶಃ ಮುಂಬೈ ರಾಜ್ಯಕ್ಕೆ. ಇನ್ನೇನು ನಮ್ಮ ಆದಿಲ್ ಶಾಹಿಗಳ ಕರ್ನಾಟಕ, ನಮ್ಮ ನಿಜಾಂ ಶಾಹಿಗಳ ಕರ್ನಾಟಕ. ಅದೇ ರೀತಿ ಉತ್ತರ ಕನ್ನಡ ಬಾಂಧವರಿಗೆ ಈ ಕರ್ನಾಟಕದಲ್ಲಿ ಆ ಕರ್ನಾಟಕದ ಒಂದೊಂದು ಭಾವನೆ ಬಿಟ್ರೆ ಅವರ ಭಾವನೆಗಳಿಗೆ ಬೆಂಗಳೂರಿನ ಜನ ಯಾರು ಬೆಲೆ ಕೊಡ್ತಿಲ್ಲ. ಕೇವಲ ಉತ್ತರ ಕನ್ನಡದಲ್ಲಿ ನಾನು ಮಲೆನಾಡು ಶಿವಮೊಗ್ಗದಲ್ಲಿ ಇಟ್ಟಿರೋನು. ನನ್ನ ತಂದೆ ಹಿರೇಕೆರೂರು